ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದಾಗಿ ಸಾವಿನ ಸರಣಿ ಮುಂದುವರಿತಾನೆ ಇದೆ. ಮತ್ತೊಂದು ಹೃದಯಾಘಾತ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನೆ ಮಧ್ಯಾಹ್ನ ಬೇಲೂರು ತಾಲೂಕಲ್ಲಾಗಿರ್ತಕ್ಕಂಥ ಘಟನೆ ಇದು. ಮಾದಿಹಳ್ಳಿ ನಿವಾಸಿ ರವಿಕುಮಾರ್, 30 ವರ್ಷ ಇವರಿಗೆ. ಮಾದಿಹಳ್ಳಿ ನಿವಾಸಿ ಇವರು. ಬರೀ 30 ವರ್ಷಕ್ಕೆ ರವಿಕುಮಾರ್ ತೀರಿಕೊಂಡಿದ್ದಾರೆ. ಹಠಾತ್ ಅಂತ ಸಾವನ್ನಪ್ಪಿದ್ದಾರೆ ಇವರು. ಏಕಶೆಟ್ಟಿಹಳ್ಳಿಯಲ್ಲಿ ಹಠಾತ್ ಕುಸಿದು ಬಿದ್ದು ಸಾವನ್ನಪ್ಪಿರೋದು. ಪತ್ನಿ ತವರು ಮನೆಗೆ ಹೋಗಿದ್ದಂತಹ ರವಿಕುಮಾರ್ ಮನೆ ಒಳಗಡೆ ಹೋಗ್ತಾನೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಬರೀ 30 ವರ್ಷ. ಹಾಸನ ಜಿಲ್ಲೆಯಲ್ಲಿ 26ಕ್ಕೆ ಏರಿದೆ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ. 3 ವರ್ಷಗಳ ಹಿಂದೆ ಮದುವೆಯಾಗಿದ್ದರು ರವಿಕುಮಾರ್. ಕಾಯಿಲೆ ಇಲ್ಲದೆ ಆರೋಗ್ಯವಾಗೇ ಇದ್ದರು. ಆದರೆ ಹೆಂಡತಿ ತವರು ಮನೆಗೆ ಹೋಗ್ತಾ ಇದ್ದಂತೆಯೇ ಒಳಗಡೆ ಹೋಗ್ತಿದ್ದಾರೆ ಇವರು. ಹೋಗ್ತಿರಬೇಕಾದ್ರೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕಂಡುಬರ್ತಾ ಇದೆ. ಕಳೆದ 1 ತಿಂಗಳಿಂದ 20ಕ್ಕಿಂತ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. ಸಾವಿಗೆ ನಿಖರ ಕಾರಣ ಗೊತ್ತಾಗ್ತಾ ಇಲ್ಲ. ಹಲವು ತಜ್ಞರು ಹಲವಾರು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೊಂದು ಸಮಿತಿ ಬೇಕಲ್ಲ ಇದಕ್ಕೆ ಜಯದೇವ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕವಾಗಿದೆ. 10 ದಿನಗಳಲ್ಲಿ ವರದಿ ಕೊಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಯುವ ಜನರ ಹಠಾತ್ ನಿಧನಕ್ಕೆ ಏನು ಕಾರಣ? ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮ ಏನಾದರೂ ಇರಬಹುದೇ? ಈ ಬಗ್ಗೆ ಕೂಲಂಕಷವಾಗಿ ಅಧ್ಯಯನ ಮಾಡಬೇಕು ಅಂತೇಳಿ ಸೂಚನೆ ಹೋಗಿದೆ. ಇದ್ರ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೇ ನೋವು ಕಂಡು ಬಂದರೆ ತಕ್ಷಣ ಆಸ್ಪತ್ರೆಗೆ ತೆರಳಬೇಕು ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ.